ನಾನು ಹೇಳುವಂತ ಮಾಹಿತಿ ಕರೆಕ್ಟ್ ಕೇಳಿಸ್ಕೊಳ್ಳಿ. ಅಧಿಸೂಚನೆ ಆಗಿರೋದು 6/5/2026 ಅಧಿಸೂಚನೆ ಆಗಿದೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಧಾರವಾಡ ಕೃಷಿ ವಿಭಾಗದಲ್ಲಿ ಅರ್ಜಿ ಕರೆದಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ. ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪರೀಕ್ಷೆ ಇರೋದಲ್ಲ. ನೀವೇನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ವಿದ್ಯಾರ್ಹತೆ ಮೇಲೆ ಅದ್ರ ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ ಅವರು. ಬರೀ ನಿಮಗೆ ಒಂದು 16 ದಿನ ಮಾತ್ರ ಇರತ್ತೆ, 14 ದಿನ ಮಾತ್ರ ಇರತ್ತೆ. 20 ಮೇ 2026 ತನಕ ಅವಕಾಶ ಇರತ್ತೆ. ನೋಡಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇನ್ನು ಯಾರ್ಯಾರು ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ. ಇನ್ನೂ ತನಕ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರು ಜಾಯ್ನ್ ಆಗಿಲ್ಲ, ಅಬೌಟ್ ಸೆಕ್ಷನ್ ಲಿಂಕ್ ಇದೆ, ಜಾಯ್ನ್ ಆಗಿ. ನೋಡಿ, ನಾನು ಹೇಳುವಂತ ಮಾಹಿತಿ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮಾತ್ರ ಗೊತ್ತಾಗತ್ತೆ. ನಾನು ಈಗಲೇ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಅಧಿಕೃತ ಆಗಿರೋದು ಕರ್ನಾಟಕ ಸರ್ಕಾರದಿಂದಾನೆ. ಕರ್ನಾಟಕ ಲೋಗೋ ಇದೆ ಇಲ್ಲಿ ನೋಡಿ. ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಅಧಿಸೂಚನೆ ಆಗಿರೋದು 6/5/2026 ನೋಟಿಸ್ ಆಗಿದೆ. ಯಾವೊಂದು ಸಂಸ್ಥೆಯಲ್ಲಿ ನೋಟಿಸ್ ಆಗಿದೆ? ಕರ್ನಾಟಕ ಸರ್ಕಾರ ಸಚಿವಾಲಯದ ಪ್ರಸ್ತುತ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅಂದ್ರೆ ಕೃಷಿ ವಿಭಾಗದಲ್ಲಿ ನೇಮಕಾತಿ ಧಾರವಾಡದಲ್ಲಿ. ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ನಿಮಗೆ 22/5/2026 ಸಂಬಂಧಪಟ್ಟಂತೆ ವಯೋಮಿತಿ ಬಗ್ಗೆ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಯಾವುದು? ಕುಲಪತಿ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿರುವಂತದ್ದು. ಇಲ್ಲಿ ನೋಡಿ, ಕುಲಪತಿ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಕೆಲವು ರೂಲ್ಸ್ ನಿಯಮಗಳಿದ್ದಾವೆ. ನಾನು ನಿಮಗೆ ಇಲ್ಲಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ವಯೋಮಿತಿ, ಶೈಕ್ಷಣಿಕ ಅರ್ಹತೆ, ಯಾವ ರೀತಿಯಾಗಿ ಪದ್ಧತಿ, ನಿಯಮಗಳು. ನೀವೇನಾದ್ರೂ ಅರ್ಜಿ ನಮೂನೆ ಅಂದ್ರೆ ಆಫ್ಲೈನ್ ಇರೋದ್ರಿಂದ ಆ ಒಂದು ಅರ್ಜಿ ನಮೂನೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಇದೊಂದು ವೆಬ್ಸೈಟ್ ದಲ್ಲಿ ಹೋಗಿ ಅರ್ಜಿ ನಮೂನೆ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನೋಟಿಸ್ ಅಂತೂ ಆಗಿದೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. 20ನೇ ತಾರೀಕು ತನಕ ಅವಕಾಶ, ಅಷ್ಟೇ ಅಲ್ಲ 22ನೇ ತಾರೀಕು ತನಕ ಅವಕಾಶ. ಅಷ್ಟೊಳಗೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಕಲಿರುವಂತಹ ಸಂಸ್ಥೆ ಕರ್ನಾಟಕದಲ್ಲಿ ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ. ಇದು 2025ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಡ್ತಾ ಇರೋದು. ಈಗ 2025ರಲ್ಲೇ ಸಾಕಷ್ಟು ತಿಳಿಸ್ಕೊಟ್ಟಿದ್ದೇವೆ, ಆದ್ರೆ 2026ರಲ್ಲಿ ಮೊಟ್ಟ ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಅಂಕಿಅಂಶದಲ್ಲಿ ತಿಳಿಸ್ಕೊಟ್ಟಿಲ್ಲ. ವಿವಿಧ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಬೇಕಾದ್ರೂ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ ಅವರೆಲ್ಲರನ್ನು ಕೂಡ ಆಯ್ಕೆ ಮಾಡ್ತಾರೆ. ಉದ್ಯೋಗದ ಸ್ಥಳ ಇರೋದು ಕರ್ನಾಟಕದ ಧಾರವಾಡದಲ್ಲಿ. ಶೈಕ್ಷಣಿಕ ಅರ್ಹತೆ ಪದವಿ ಹೊಂದಿದವರಿಗೆ ಅವಕಾಶ. ಅದರಲ್ಲಿ ಕೂಡ ಸ್ನಾತಕೋತ್ತರ ಪದವಿ ಮತ್ತು ಸೆಕೆಂಡ್ PUC ಕೂಡ ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಮತ್ತು ವಯೋಮಿತಿ 18 ವರ್ಷದಿಂದ 42, 47 ತನಕ ಅಥವಾ 50ರ ತನಕ ಇದ್ದವರು ಕೂಡ ಅಪ್ಲೈ ಮಾಡಿ. ಈ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆಫ್ಲೈನ್ ಇರೋದ್ರಿಂದ ವಿಳಾಸ ನೋಡಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಇಲಾಖೆ, ಬಹುಮಹಡಿ ಕಟ್ಟಡ, MS ಕಟ್ಟಡ, ಬೆಂಗಳೂರು. ಇಲ್ಲಿಗೆ ನೀವು ಸಲ್ಲಿಸಬೇಕು. ನಾನು ಹೇಳುವಂತ ಈ ಒಂದು ವಿಳಾಸ ನೋಟ್ ಮಾಡ್ಕೊಳ್ಳಿ, ಅಥವಾ ಬರ್ದಾದ್ರೆ ಇಟ್ಕೋರಿ, ಅಥವಾ ನೋಟಿಸ್ ಆದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗಿದೆ. ಶುಲ್ಕದ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಇಲ್ಲ. ಅರ್ಜಿ ಶುಲ್ಕ, ಅದ ನಂತರ ಆಯ್ಕೆ ವಿಧಾನ ಅದೇನು ಮೆನ್ಷನ್ ಇಲ್ಲ. ಇದು ಒಪ್ಪಂದದ ಆಧಾರದ ಮೇಲೆ ಕೆಲಸ, ಅಂದ್ರೆ ಖಾಯಂ ಇರೋದಿಲ್ಲ. ಇಲ್ಲಿ ತಿಳಿಸ್ಕೊಟ್ಟಿರೋದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಇದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅಧೀನವಾಗಿ 2009ರ ಕಲಂ ಪ್ರಕಾರ 27ರಲ್ಲಿ ವಿಧಿಸಿರುವ ಷರತ್ತು ಹಾಗೂ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಅನ್ವಯ ಮಾಡ್ಬೇಕಾಗತ್ತೆ, ಅಂದ್ರೆ ಎಲ್ಲ ಪಾಲನೆ ಮಾಡ್ಬೇಕಾಗತ್ತೆ. ಈ ಒಂದು ಕುಲಪತಿ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಇನ್ನೊಂದು ದಾಖಲೆಗಳು 5 ಪ್ರಗತಿಗಳನ್ನ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ, ಬಹುಮಹಡಿ ಕಟ್ಟಡ ಇಲ್ಲಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಂಚೆ ಕಚೇರಿ ಭೇಟಿ ಕೊಟ್ಟು ಸಲ್ಲಿಸಿ, ಅಥವಾ ನೀವೇ ಖುದ್ದಾಗಿ ಹೋಗಿ ಈ ಒಂದು ವಿಳಾಸಕ್ಕೆ ಸಲ್ಲಿಸಬಹುದು. ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ತಾತ್ಕಾಲಿಕ, ಪರ್ಮನೆಂಟ್ ಇರೋದಿಲ್ಲ. ಧಾರವಾಡದಲ್ಲಿ ಕೆಲಸ ಇರತ್ತೆ. ಅಲ್ಲೇ ಧಾರವಾಡದಲ್ಲಿದ್ದವರು ತುಂಬಾ ಜನ ಓದ್ತಾ ಇದಾರಲ್ಲ ವಿದ್ಯಾರ್ಥಿಗಳು, ನೀವೇ ಸ್ವಲ್ಪ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು. ಅಲ್ಲಿದ್ದಲ್ಲಿ ಕೆಲಸ ಕೂಡ ಮಾಡ್ಬೋದು. ಈ ಕಡೆ ಜಾಬ್ ಕೂಡ ಏನು ಓದ್ತಾ ಇದ್ದೀರಲ್ಲ ಅದಕ್ಕೂ ಕೂಡ ಓದ್ಬೋದು.